ವೀಕ್ಷಕರೇ ನಮಸ್ಕಾರ. ನಿಮ್ಮ ಈ ಐ ಕರ್ನಾಟಕ ಚಾನಲ್ಗೆ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇದೇ ಮಾರ್ಚ್ 25ನೇ ತಾರೀಕು ವಿಶೇಷವಾದ ಭಯಂಕರವಾದ ಹುಣ್ಣಿಮೆ ಇದೆ. ಈ ಒಂದು ಹುಣ್ಣಿಮೆ ಬಹಳ ವಿಶೇಷವಾಗಿದ್ದು, ಈ ಒಂದು ಹುಣ್ಣಿಮೆ ನಂತರ ಈ ರಾಶಿಯವರಿಗೆ ರಾಜಯೋಗ ಆರಂಭವಾಗುತ್ತದೆ. ಈ ಒಂದು ಹುಣ್ಣಿಮೆ ನಂತರ ಈ ರಾಶಿಯವರ ಜೀವನ ಬದಲಾಗುತ್ತದೆ ಮತ್ತು ಬಹಳ ಶಕ್ತಿಶಾಲಿಯಾಗಿರುತ್ತದೆ. ಹಾಗಾದ್ರೆ ಮಾರ್ಚ್ 25ನೇ ತಾರೀಕು ಹುಣ್ಣಿಮೆ ಕಳೆದ ನಂತರ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ಯೋಗ ಫಲ ದೊರೆಯುತ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಹೌದು, ಇದೇ ಒಂದು ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆ. ಹೋಳಿ ಹುಣ್ಣಿಮೆ ಕಳೆದ ನಂತರ ಈ ರಾಶಿಯವರ ಜೀವನದಲ್ಲಿ ಶನಿದೇವನ ಕೃಪೆ ಸಿಗ್ತಾ ಇದ್ದು, ಇದರಿಂದ ಈ ರಾಶಿಯವರು ಭಾರಿ ಅದೃಷ್ಟವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಮೊದಲನೆಯದಾಗಿ ಕನ್ಯಾ ರಾಶಿ. ಈ ರಾಶಿಯವರು ಈ ಒಂದು ಹುಣ್ಣಿಮೆ ನಂತರ ಸಾಧನೆ ಮಾಡೋಕೆ ತಮ್ಮದೇ ಆದ ಒಂದು ವೈಯಕ್ತಿಕ ಗುಣವನ್ನು ಹೊಂದಿರುತ್ತಾರೆ. ಇವರು ತಾನು ಮಾಡುವ ಕೆಲಸಕ್ಕೆ ಯಾರ ಸಹಾಯವನ್ನು ಬಯಸುವುದಿಲ್ಲ. ಮತ್ತು ಎರಡನೆಯದಾಗಿ ಸಿಂಹರಾಶಿ. ಈ ಒಂದು ರಾಶಿಯ ಜೀವನದಲ್ಲಿ ಕೂಡ ಈ ಒಂದು ಹುಣ್ಣಿಮೆ ತುಂಬಾ ಬದಲಾವಣೆಗಳನ್ನು ತಂದುಕೊಡುತ್ತದೆ. ಈ ಒಂದು ರಾಶಿಯವರು ಹುಣ್ಣಿಮೆ ಕಳೆದ ನಂತರ ಯಾವುದೇ ಒಂದು ಕೆಲಸ ಮಾಡಿದವರು ಕೂಡ ಯಶಸ್ಸನ್ನು ಕಾಣುತ್ತಾರೆ. ಮೂರನೆಯದಾಗಿ ತುಲಾರಾಶಿ. ಈ ಒಂದು ರಾಶಿಯವರು ಕೂಡ ಇಲ್ಲಿವರೆಗೂ ಪಟ್ಟಂತ ಕಷ್ಟಗಳು ಎಲ್ಲ ದೂರವಾಗಿ ಸುಖ ನೆಮ್ಮದಿಯ ಜೀವನವನ್ನು ಕಾಣುತ್ತಾರೆ. ನಾಲ್ಕನೆಯದಾಗಿ ಕುಂಭರಾಶಿ. ಈ ಒಂದು ರಾಶಿಯವರು ಕೂಡ ಮಾರ್ಚ್ 25ನೇ ತಾರೀಕು ಮುಗಿದ ನಂತರ ಈ ಒಂದು ರಾಶಿಯವರು ಕೂಡ ಭಾರಿ ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ. ಇದೇ ಮಾರ್ಚ್ 25ನೇ ತಾರೀಕು ಈ 4 ರಾಶಿಯವರಿಗೆ ಭಾರಿ ಅದೃಷ್ಟ ರಾಜಯೋಗ ಆರಂಭವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೆಳೆಯರಿ. ಧನ್ಯವಾದಗಳು.